ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಪ್ರತಿ ವರ್ಷ ಜೂನ್ 5ರಂದು ಆಚರಣೆ ಮಾಡ್ತೀವಿ. ಆ ದಿನ ಬಂದಾಗ ಎಲ್ಲರ ಮೊಬೈಲ್ನ ಸ್ಟೇಟಸ್ಗಳಲ್ಲಿ, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದ ಎಲ್ಲ ಖಾತೆಗಳಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪರಿಸರ ಕಾಳಜಿಯನ್ನ ನಾವೇ ಮಾಡ್ತಾ ಇದ್ದೇವೆ, ನಾವೇ ಉಳಿಸ್ತಾ ಇದ್ದೇವೆ ಅನ್ನುವಂಥ ರೀತಿಯಲ್ಲಿ ಸ್ಟೇಟಸ್ಗಳನ್ನು ಹಾಕ್ತಾರೆ. ನಿಜವಾಗಿಯೂ ಕೂಡ ಜೂನ್ 5ರಂದು ಪರಿಸರ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡಿ ಅವತ್ತೊಂದಿನ ಗಿಡಕ್ಕೆ ನೀರು ಹಾಕಿ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿ ಬಿಟ್ಟರೆ ಅದು ಪರಿಸರ ಕಾಳಜಿ, ಪರಿಸರ ಪ್ರೇಮ ಅನಿಸ್ಕೊಳ್ಳೋದಿಲ್ಲ. ಸುಮ್ಮನೆ ನಾಮಾಂಕಿತವಾಗಿ ಏನೋ ಮಾಡಬೇಕಂತೇಳಿ ಮಾಡ್ತಾ ಇದ್ದಾರಷ್ಟೆ. ಹಾಗಾದರೆ ಸಿಂಪಲ್ ಆಗಿ ನಾವು ಪರಿಸರ ಕಾಳಜಿಯನ್ನು ಹೇಗೆ ಮಾಡಬೇಕು? ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಮನೆಯಿಂದ ಈ ಪರಿಸರ ಕಾಳಜಿ ಆರಂಭ ಆಗಬೇಕು. ಯಾವ ರೀತಿ ಮನೆಯಿಂದ ಆರಂಭ ಆಗಬೇಕು? ನಾವು ಹೋಗಿ ಕಾಡನ್ನು ನೆಡಕ್ಕಾಗತ್ತಾ? ಸಾಧ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ದಿನಬಳಕೆಗೆ ನೀರನ್ನು ಉಪಯೋಗ ಮಾಡ್ತೀರಿ. ನೀರು ಉಪಯೋಗ ಮಾಡುವಾಗ ನಿಮ್ಮ ಮನೆಯ ನಲ್ಲಿ ತುಂಬಿದ್ರೂ ಕೂಡ ಅದನ್ನ ಬಂದ್ ಮಾಡುವಂತಹ ಗೋಜಿಗೆ ನೀವು ಹೋಗೋದಿಲ್ಲ. ಯಾಕೆ? ಭೂಮಿ ಕೊಡುತ್ತಲ್ವಾ, ನೀರು ಹೋದ್ರೆ ಏನಾಯ್ತು, ವೇಸ್ಟ್ ಆದ್ರೆ ಏನಾಯ್ತು. ಅದೇ ನಿಮಗೆ ಗಾಡಿಗೆ ಹಾಕುವ ಪೆಟ್ರೋಲನ್ನು ನೆಲಕ್ಕೆ ಚೆಲ್ಲಿ ನೋಡೋಣ ಜಾಸ್ತಿ ಆಯ್ತು ಅಂತೇಳಿ ಮಾಡೋದಿಲ್ಲ. ಅದೇ ರೀತಿ ನೀರು ಬಹುಮುಖ್ಯ ಅಂಗ. ಈ ಭೂಮಿ ಎಷ್ಟು ಕೊಟ್ಟಿದೆ ಅದನ್ನು ನಾವು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಹಲ್ಲಿಸ್ತಾ ಇರ್ತೀರಿ, ಅವಾಗ ನಲ್ಲಿ ನೀರು ಸ್ಟಾರ್ಟ್ ಇರುತ್ತೆ, ಆ ಕೆಲವು ನಿಮಿಷಗಳಲ್ಲಾದರೂ ಬಂದ್ ಮಾಡುವಂಥ ಗೋಜಿಗೆ ಹೋಗಬೇಕು. ಆಗ ನೀರನ್ನು ಉಳಿಸಿದಾಗೆ ಆಗತ್ತೆ, ಪರಿಸರಕ್ಕೆ ಕೊಡುಗೆ ನೀಡ್ತೀರಿ. ಇನ್ನೊಂದು, ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿದಂತಹ ತ್ಯಾಜ್ಯಗಳು ಸಂಜೆ ಆಗುವಾಗ ಬಿಸಾಡಿ ಬಿಡ್ತೀರಿ. ಅದು ಮಾಲಿನ್ಯ ಆಗತ್ತೆ, ಅಲ್ಲೇ ಕೊಳುತು ಪರಿಸರದಲ್ಲಿ ನಾರ್ತದೆ. ಅದರ ಬದಲು ಮನೆಯಲ್ಲಿ ಉಳಿದಂಥ ತರಕಾರಿ ಸಿಪ್ಪೆ ಅಥವಾ ಇನ್ನಿತರ ಯಾವುದೋ ತರಕಾರಿಯ ವಸ್ತುಗಳನ್ನು ಏನು ಮಾಡಬೇಕು, ತೆಗೆದಿಟ್ಟು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಗಿಡ ಮರಗಳಿಗೆ ಹಾಕಿ. ಅದಕ್ಕೆ ಒಂದು ರೀತಿಯಲ್ಲಿ ಪೂರಕವಾದಂಥ ಗೊಬ್ಬರ ಆಗತ್ತೆ. ಗಿಡವನ್ನು ಮನೆಯ ಮುಂದೆ ಒಂದೆರಡು ಗಿಡವನ್ನು ನೆಡುವಂತಹ ಕೆಲಸಗಳನ್ನು ಮಾಡಬೇಕು. ಇನ್ನೊಂದು, ನೀವು ಮನೆಗೆ ಏನಾದರೂ ಸಾಮಗ್ರಿಗಳು ಬೇಕು ಅಂತ ಹೇಳಿದರೆ ಅಂಗಡಿಗಳಿಗೆ ಹೋಗ್ತೀರಿ. ಹೋದಾಗ ಪ್ರತಿ ಸಲ ಕೂಡ ಪ್ಲಾಸ್ಟಿಕ್ ಚೀಲದಲ್ಲಿ ಕೇಳಿಕೊಂಡು ಕಾಡಿಬೇಡಿ ಇಸ್ಕೊಂಡು ತೊಗೊಂಡ್ಬರ್ತೀವಿ. ಅದರ ಬದಲು ಒಂದು ಗಟ್ಟಿಯಾದ ಪ್ಲಾಸ್ಟಿಕ್ ಚೀಲವನ್ನು ತೊಗೊಂಡು ಹೋಗಿ ವಾಪಸ್ ತಂದು ಅದನ್ನು ಖಾಲಿ ಮಾಡಿ ಮತ್ತೆ ಅದೇ ಚೀಲವನ್ನು ತೊಗೊಂಡು ಹೋಗಿ, ಅಂದರೆ ಮರುಬಳಕೆ ಮಾಡಬಹುದಾದಂಥ ಪ್ಲಾಸ್ಟಿಕ್ ಚೀಲ, ಏಕಬಳಕೆ ಅಲ್ಲ. ಏಕಬಳಕೆ ಅಂದರೆ ತುಂಬ ತೆಳುವು ಇರ್ತದೆ, ಅದನ್ನು ನಾವು ಪರಿಸರದಲ್ಲಿ ಬಿಸಾಡಿದರೆ ಅದು ಕೊಳೆಯೋದು ಇಲ್ಲ. ಹಾಗಾಗಿ ಒಂದು ಪ್ಲಾಸ್ಟಿಕ್ ಚೀಲವನ್ನು ಗಟ್ಟಿಯಾಗಿ ಮನೇಲಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ಕೇ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅಥವಾ ಬಟ್ಟೆ ಚೀಲಗಳು ಸಾಧ್ಯತೆ ಇದ್ದರೆ ಬಟ್ಟೆ ಚೀಲಗಳನ್ನು ಉಪಯೋಗ ಮಾಡಿ. ಹಾಗಂತ ಬಟ್ಟೆ ಚೀಲದಲ್ಲಿ ನಾವು ಹಾಲು, ಮೊಸರು ಅದನ್ನೆಲ್ಲ ತರೋದಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಗಟ್ಟಿಯಾದ ಪ್ಲಾಸ್ಟಿಕ್ ಚೀಲ ಮತ್ತು ಒಂದು ಬಟ್ಟೆ ಬ್ಯಾಗ್ಗಳನ್ನು ಆದಷ್ಟು ಬಳಸುವಂಥ ಪ್ರಯತ್ನ ಮಾಡಿ. ನಮ್ಮ ಕೆಲಸ ಮುಗಿದ ಮೇಲೂ ಕೂಡ ನಾವು ಮನೆ ಕಚೇರಿಗಳಲ್ಲಿ ಲೈಟ್ ಬಂದ್ ಮಾಡೋದಿಲ್ಲ. ಯಾಕೆ ಹೇಳಿ? ಅದು ನಮ್ಮ ಕೆಲಸ ಅಲ್ಲ ಬಿಡಿ ಅಂತೇಳಿ ಸುಮ್ಮನಾಗ್ಬಿಡ್ತೀವಿ. ನಮ್ಮ ಮನೆಯ ಫ್ಯಾನ್ಗಳು, ಲೈಟ್ಗಳು ಇದನ್ನು ಸ್ವಲ್ಪ ನಾವು ಕೆಲಸ ಆದಮೇಲೆ ಬಂದ್ ಮಾಡುವಂಥ ಕೆಲಸಕ್ಕೆ ಹೋಗಬೇಕು. ಎಷ್ಟೋ ಮಟ್ಟಿಗೆ ನಾವು ವಿದ್ಯುತ್ತನ್ನು ಉಳಿಸಿದ ಹಾಗೆ ಆಗತ್ತೆ. ಇನ್ನು ನಾವು ಯೂಸ್ ಮಾಡ್ತಕ್ಕಂಥ ಮೊಬೈಲ್ಗಳು, ಕಂಪ್ಯೂಟರ್ಗಳು, ಎಲೆಕ್ಟ್ರಾನಿಕ್ ವಸ್ತುಗಳು ಏನಿದೆ ಅಲ್ವಾ, ಇದು ಡಿಜಿಟಲ್ ವೇಸ್ಟ್ ಅಥವಾ ಇ ವೇಸ್ಟ್ ಅಂತ ನಾವು ಕರಿತೇವೆ. ಇ ವೇಸ್ಟ್ ಅಂದರೆ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಹೇಳಿ. ಅದು ಕೂಡ ಇವತ್ತು ಪರಿಸರಕ್ಕೆ ಮಾರಕ ಆಗಿ ಕಾಡ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಹೊಸ ಹೊಸ ಮೊಬೈಲ್ಗಳು ಬಂದ ಹಾಗೆ ಹಳೆಯ ಮೊಬೈಲ್ನ ತೆಗೆದಿಟ್ಟು ಬಿಡ್ತೀವಿ, ಅಥವಾ ಯಾರಿಗೋ ಕೊಡ್ತೀವಿ, ಅಥವಾ ಎಲ್ಲೋ ಬಿಸಾಡಿ ಬಿಡ್ತೀವಿ. ಸ್ವಲ್ಪ ದಿನ ಆದಮೇಲೆ ಅದು ವರ್ಕ್ ಆಗದೆ ಇದ್ದಾಗ ಡಸ್ಟ್ಬಿನ್ಗೆ ಹಾಕ್ತೀವಿ, ಎಲ್ಲೋ ಹೋಗಿ ಸೇರುತ್ತೆ. ಅದರಲ್ಲಿ ಬ್ಯಾಟ್ರಿಗಳಿರುತ್ತೆ, ಏನೇನೋ ಎಲೆಕ್ಟ್ರಾನಿಕ್ ವಸ್ತುಗಳಿರುತ್ತೆ, ಅದು ಪರಿಸರದಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ದೊಡ್ಡ ಸವಾಲಾಗಿದೆ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಬೇಕು, ಲಿಮಿಟೆಡ್ ಆಗಿ ಮಾಡಬೇಕು. ಇನ್ನು ಬಟ್ಟೆ ಬರೆಗಳು ಕೂಡ ಆ ಹಬ್ಬ ಈ ಹಬ್ಬ ಅದು ಇದು ಅಂತೇಳಿ ಎಷ್ಟೋ ಸಲ ತಗೊಂಡು ಆಮೇಲೆ ಏನು ಮಾಡ್ತೀವಿ, ಹಳೆಯ ಬಟ್ಟೆಗಳನ್ನು ಎಲ್ಲೋ ನದಿಯ ಪಕ್ಕದಲ್ಲಿಯೋ ಅಥವಾ ಕೆರೆಯ ಪಕ್ಕದಲ್ಲಿಯೋ ಹೋಗಿ ಬಿಸಾಡಿ ಬಿಡ್ತೀವಿ. ಅದು ನೀರಿಗೋಸ್ಕರ ಸೇರಿಕೊಂಡು ಎಲ್ಲ ಪರಿಸರ ಮಾಲಿನ್ಯವನ್ನು ಮಾಡುತ್ತೆ. ದಯಮಾಡಿ ಇಂತಹ ಸೂಕ್ಷ್ಮ ವಿಷಯಗಳನ್ನು ಮನೆಯಿಂದ ಆರಂಭಿಸೋಣ. ಪ್ರತಿಯೊಬ್ಬ ಮನೆಯ ಸದಸ್ಯನಿಂದ ಆರಂಭ ಮಾಡಿದಾಗ ಮಾತ್ರ ಪರಿಸರ ಕಾಳಜಿಗೆ, ದೇಶಕ್ಕೆ ಕೊಡುಗೆ ಕೊಟ್ಟ ಹಾಗೆ ಆಗತ್ತೆ. ಹನಿ ಸೇರಿದ್ರೆ ಹಳ್ಳ ಅಂತಾರಲ್ವ, ಹಾಗಾಗಿ ಒಬ್ಬ ವ್ಯಕ್ತಿಗಳಿಂದ ಈ ರೀತಿಯಾದ ಪರಿಸರದ ಕಾಳಜಿ ಬರಬೇಕೆ ಹೊರತಾಗಿ ಕೇವಲ ಭಾಷಣಗಳಿಂದ, ಬ್ಯಾನರ್ಗಳಿಂದ, ಘೋಷಣೆಗಳಿಂದ ಬರುವಂಥದ್ದಲ್ಲ. ಹಾಗಾಗಿ ಜೂನ್ 5ರಂದು ಪರಿಸರ ದಿನಾಚರಣೆ ಆಚರಿಸಿದ್ದೇವೆ ಈಗಾಗಲೇ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನಾಳೆಯಿಂದಲೇ ಇಂಥ ಕಾರ್ಯಗಳು ಆಗಬೇಕು. ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹೇಳುವಂತಹ ಕರ್ತವ್ಯ ನಮ್ಮದು, ಮಾಡುವಂತಹ ಧರ್ಮ ನಿಮ್ಮದು. ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸದಾ ಸನ್ನದ್ಧವಾಗಿದೆ ಮಂಗಳೂರಿನ ಪ್ರೆಸಿಡೆನ್ಸಿ ಪಿಯು ಕಾಲೇಜ್. ಸುದೀರ್ಘ 50 ವರ್ಷಗಳಿಂದ ನುರಿತ ಬೋಧಕ ವೃಂದದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದೆ. ಐಐಟಿಎನ್, ಎನ್ಐಟಿಯ ಬೋಧಕರು, ಜೆಡಬ್ಲ್ಇ,
ಪರಿಣಿತ ಶಿಕ್ಷಕರು ಮತ್ತು ಡಾಕ್ಟರ್ಸ್. ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ನೀಡುತ್ತಾರೆ. ವಿಶಾಲವಾದ ಹಚ್ಚ ಹಸಿರಿನ ಕ್ಯಾಂಪಸ್, ಅತ್ಯಾಧುನಿಕ ಕ್ಲಾಸ್ ರೂಮ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಸುರಕ್ಷಿತ ಹಾಸ್ಟೆಲ್, ಗುಣಮಟ್ಟದ ಪೌಷ್ಟಿಕ ಆಹಾರ ಲಭ್ಯವಿದೆ. ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ಕಾಪಾಡಲು ನುರಿತ ವೈದ್ಯಕೀಯ ತಂಡವಿದೆ. ಪ್ರತಿ ವರ್ಷ JEE ನೀಟ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆದ ಹೆಗ್ಗಳಿಕೆಯನ್ನು ಹೊಂದಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 1,66,000ವರೆಗೆ ಸ್ಕಾಲರ್ಶಿಪ್ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ಪ್ರೆಸಿಡೆನ್ಸಿ PU ಕಾಲೇಜಿನ ಉದ್ದೇಶ. ಕೆಲವೇ ಸೀಟ್ಗಳು ಲಭ್ಯವಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.